ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವೀಕ್ಷಕರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು B.Edನ ಒಂದು ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಒಂದು ಅಡ್ಮಿಷನ್ನ ಕೊನೆಯ ದಿನಾಂಕ ಯಾವಾಗಿರುತ್ತೆ ಎಲ್ಲಿ ತನಕ ಅಡ್ಮಿಷನ್ ಆಗ್ಬೋದು ಅಂತ ಒಂದು ಫಿಫ್ತ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಒಂದು ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಸೊ ಕೆಲವೊಂದು ಅಭ್ಯರ್ಥಿಗಳಿಗೆ ಕೆಲವೊಂದು ರೀತಿಯಾದಂಥ ಗೊಂದಲಗಳು ಇರ್ಬೋದಾಗಿರುತ್ತೆ. ನಂತರದಲ್ಲಿ ಒಂದು ಸಿಕ್ಸ್ತ್ ರೌಂಡ್ಗೆ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳು ಫಿಫ್ತ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ಸಿಕ್ಕಿರುವಂಥ ಕಾಲೇಜ್ ಬೇಡ. ಸೊ ಈ ಒಂದು ಅಭ್ಯರ್ಥಿಗಳಾಗಿರ್ಬೋದು, ಈ ಥರ ಅಭ್ಯರ್ಥಿಗಳು ಕೂಡ ಯಾರನ್ನ ಪರಿಗಣಿಸ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ, ಈಗ ನಮಗೆ ಸೀಟ್ ಸಿಕ್ಕಿದೆ ನಮ್ಮನ್ನು ಪರಿಗಣಿಸ್ತಾರಾ, ಅಥವಾ ನಮಗೆ ಇವಾಗ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ಇದುವರೆಗೂ ಕೂಡ ನಮ್ಮನ್ನು ಪರಿಗಣಿಸ್ತಾರಾ. ಸೊ ಎಲ್ಲ ಒಂದು ಪ್ರಶ್ನೆ ಐತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು B.Edಗೆ ಸಂಬಂಧಪಟ್ಟಂತೆ, TETಗೆ ಸಂಬಂಧಪಟ್ಟಂತೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತರ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಮ್ಮ ಕನ್ನಡ ವೇದ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮತ್ತು ಒಂದು ಅಭ್ಯರ್ಥಿಗಳಿಗೆ ಒಂದು ವಾಟ್ಸಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಕೂಡ ಹೇಳಿಸ್ತಾ ಒಂದೊಂದಾಗಿ ಹೇಳೋದಾದ್ರೆ B.Edಗೆ ಸಂಬಂಧಪಟ್ಟಂತೆ 5ನೇ ರೌಂಡ್ನಲ್ಲಿ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳಿದೆಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಸಿಕ್ಕಂಥ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಇರುವಂಥದ್ದಾಗಿರುತ್ತೆ. ಈ ಒಂದು ಅಭ್ಯರ್ಥಿಗಳಿಗೆ ಸಿಕ್ಕಂಥ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕ ಯಾವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತಲ್ಲ, ಇಲಾಖೆ ಕಡೆಯಿಂದ ಒಂದು ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿದ ಸಂದರ್ಭದಲ್ಲಿ ಪ್ರಕಟಣೆ ಕೂಡ ಹೊರಡಿಸಿದ್ರು. ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೀವಿ. ಸಾಕಷ್ಟು ಅಭ್ಯರ್ಥಿಗಳು ನೋಡಿಲ್ಲ ಅನ್ಕೊಂತೀನಿ, ಅಥವಾ ಕೆಲ ಅಭ್ಯರ್ಥಿಗಳು ಗೊತ್ತಾಗದೇ ಹೋಗಿರುತ್ತೆ. ಸೊ ಈಗ ಸರ್ಚ್ ಮಾಡ್ತಿರ್ತೀರಿ ಯೂಟ್ಯೂಬ್ನಲ್ಲಿ ಕೂಡ. ಸೊ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ, ಒಂದು ಪ್ರಕಟಣೆ ಇಲಾಖರು ಕೂಡ ಮಾಹಿತಿನ ಕೊಟ್ಟಿದ್ರು. ಸೊ ಸಿಕ್ಕಂಥ ಕಾಲೇಜ್ಗೆ ಅಭ್ಯರ್ಥಿಗಳು ಅಡ್ಮಿಷನ್ ಆಗಲಿಕ್ಕೆ ಅವರು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ನೋಡಲ್ ಸೆಂಟರ್ಗೆ ಹೋಗೋ ಮುಖಾಂತರದಲ್ಲಿ ನಿಗದಿತ ದಿನಾಂಕದೊಳಗಡೆ ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡು ನಿಗದಿತ ದಿನಾಂಕದೊಳಗಡೆ ಕಾಲೇಜ್ ಅಡ್ಮಿಷನ್ಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ ತಿಂಗಳ 6, 2026 ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಫೆಬ್ರವರಿ 6, 2026 ತನಕ ಅಭ್ಯರ್ಥಿಗಳಿಗೆ ಸಿಕ್ಕಂಥ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ನಿಗದಿತ ದಿನಾಂಕ ಅಂದರೆ ಅಡ್ಮಿಷನ್ ಸ್ಲಿಪ್ಪಲ್ಲಿ ಕೂಡ ಡೇಟ್ ಕೊಟ್ಟಿರ್ತಾರೆ. ಆ ಸ್ಲಿಪ್ಪಲ್ಲಿ ಇರುವಂಥ ಡೇಟ್ ಒಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ ಅಭ್ಯರ್ಥಿಗಳು. ಇವಾಗ ಸ್ಲಿಪ್ಪನ್ನು 3ನೇ ತಾರೀಕು ತೊಗೊಂಡಿದ್ದಾರೆ ಅಂದರೆ 5ನೇ ತಾರೀಕು, 6ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರ್ಬೋದಿರುತ್ತೆ, 5ನೇ ತಾರೀಕು ಕೂಡ ಕೊಟ್ಟಿರ್ತಾರೆ. ಬಟ್ ಅಭ್ಯರ್ಥಿಗಳು ಸ್ಲಿಪ್ಪನ್ನು 5ನೇ ತಾರೀಕು ತೊಗೊಂಡ್ರೆ 6ನೇ ತಾರೀಕು ತೊಗೊಂಡ್ರೆ ಫೆಬ್ರವರಿ 7ನೇ ತಾರೀಕು ಆಗಿರ್ಬೋದು, 9ನೇ ತಾರೀಕು ಆಗಿರ್ಬೋದು ಡೇಟ್ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಾರಣಕ್ಕೆ ನಿಮ್ಮ ಅಡ್ಮಿಷನ್ ಸ್ಲಿಪ್ಪಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರಲ್ಲ ಕೊನೆ ದಿನಾಂಕ, ಸೊ ಅದು ಅಡ್ಮಿಷನ್ ಆಗೋದೇ ಇರುತ್ತೆ. ಬಟ್ ಸ್ಲಿಪ್ಪನ್ನು ತಗೊಳ್ಳೋದಕ್ಕೆ ಫೆಬ್ರವರಿ 6, 2026 ಕೊನೆ ದಿನಾಂಕ ಆಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಅಡ್ಮಿಷನ್ ಸ್ಲಿಪ್ಪನ್ನು ಇವಾಗ ಒಂದು SC/ST ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಆ ಅಭ್ಯರ್ಥಿಗಳು ನೇರವಾಗಿ ಹೋಗಿ ಸ್ಲಿಪ್ ತಗೋಬಹುದು. ಇತರ ಅಭ್ಯರ್ಥಿಗಳಿಗೆ SB ಬ್ಯಾಂಕ್ನ ಹಣವನ್ನು ಪೇ ಮಾಡಿ ಸ್ಲಿಪ್ಪನ್ನು ತಗೋಬೇಕಿರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೀವಿ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಸ್ಲಿಪ್ಪನ್ನು ತಗೊಳ್ಳೋದಕ್ಕೆ ಎಲ್ಲ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿ ಸ್ಲಿಪ್ಪನ್ನು ತಗೊಳ್ಳೋದಕ್ಕೆ ಕೊನೆಯ ದಿನಾಂಕ ಫೆಬ್ರವರಿ 6, 2026 ಆಗಿರುತ್ತೆ. ಅರ್ಥ ಆಯಿತು ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಇವಾಗ ಒಂದು ಈ ಥರ ಅಭ್ಯರ್ಥಿಗಳ ಬಗ್ಗೆ ಬರೋಣ. ಸೊ ಯಾವ ಥರ ಏನಂತ ಕಂಪ್ಲೀಟ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಕೂಡ ಇರುವಂಥದ್ದಾಗಿರುತ್ತೆ. ಮೆಂಬರ್ ಓನ್ಲಿ ಕೂಡ ವೀಡಿಯೋಸ್ ಇರುತ್ತೆ, ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಸಾಕಷ್ಟು ಡೌಟ್ಸ್ ಏನಾರು ಇದ್ದರೆ ಸೊ ಸ್ಲಿಪ್ಪನ್ನು ತೊಗೊಂಡು ಎಡ್ವರ್ಟ್ ಮಾಡ್ಕೊಳ್ಳೋಕೋಬೇಡಿ. ಬಟ್ ಕಾಲೇಜನ್ನು ಮೊದಲನೇದಾಗಿ ವಿಚಾರಿಸಿಟ್ಕೊಂಡಿರಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಏನು ವಿಚಾರಿಸಬೇಕು ಏನು ಅಂತ, ಮತ್ತೆ ಅಡ್ಮಿಷನ್ ಪ್ರಕ್ರಿಯೆಗಳಾಗಿರ್ಬೋದು, ಒಂದು ಮೆಂಬರ್ ಓನ್ಲಿ ಕೂಡ ವೀಡಿಯೋಸ್ ಇರುತ್ತೆ, ನಾರ್ಮಲ್ ವೀಡಿಯೋಸ್ ಕೂಡ ಇದಾವೆ. ಸೊ ಮೆಂಬರ್ ಓನ್ಲಿಗೆ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೀವು ತಿಳ್ಕೊಬೋದಾಗಿರುತ್ತೆ ಅಂತ ಕೂಡ ತಿಳಿಸಿರೋದಿರುತ್ತೆ. ಸೊ ಈಗ ಮತ್ತೊಂದು ಅಪ್ಡೇಟ್ಸ್ ಬರೋದಾರೆ, ಸ್ಟಾರ್ ಮಾರ್ಕ್ಗಳು ಬಂದಿದೆ, ಈಗ ಸೀಟ್ ಸಿಕ್ಕಿದೆ, ಸಿಕ್ಕಂಥ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ. ಮತ್ತೆ ಇವಾಗ 6th ರೌಂಡ್ ಮಾಡ್ತೀವಿ ಅಂತ ಇಲಾಖೆ ಮಾಹಿತಿನ ಕೊಟ್ಟಿದ್ದಾರೆ ಮುಂದಿನ ಸುತ್ತು ಅಂತ. ಸೊ ಆ ಪ್ರಕಾರದ 6ನೇ ರೌಂಡ್ ಅಂತೂ ಆಗುತ್ತೆ. ಓಕೆ, 6ನೇ ರೌಂಡ್ ಆಗುತ್ತೆ ಇಲ್ವ ಅಂತ ಕೆಲವರು ಕೇಳ್ತಿದ್ದಾರೆ, ನಮಗೆ ಪದೇ ಪದೇ ಮೆಸೇಜ್ಗಳು ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಕೂಡ. ಸೊ ಇನ್ಸ್ಟಾಗ್ರಾಮ್ ಕೂಡ ಅಭ್ಯರ್ಥಿಗಳಿಗೆ ಆಪ್ಷನ್ ಕೂಡ ಇರುವಂಥದ್ದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ, ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಿಮ್ಗೆ ಪ್ರಶ್ನೆ ಡೌಟ್ಸ್ ಇದ್ರೆ, ಇವಾಗ ಅಭ್ಯರ್ಥಿಗಳು ಸ್ಟಾರ್ ಮಾರ್ಕ್ಗಳೇ ಬರ್ತಿರುತ್ತೆ ಅಥವಾ ಈಗ ವೈಯಕ್ತಿಕವಾಗಿ ಡೌಟ್ಸ್ಗಳು ಇರ್ತವೆ, ಇವಾಗ ಕಾಲೇಜ್ ಸೀಟ್ ಸಿಕ್ಕಿದೆ ಅಥವಾ ರೀಫಂಡ್ ಅಪ್ಲೈ ಮಾಡಬೇಕಿತ್ತು, ಕಾಲೇಜಿಗೆ ಗೊತ್ತಿಲ್ಲದೆ ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗಿಬಿಟ್ಟಿದೆ ಅಥವಾ ಮತ್ತೊಂದು ಸಮಸ್ಯೆಗಳು ಮಾಡ್ಕೊಂಡಿದ್ದೀವಿ, ಅಥವಾ ಅಭ್ಯರ್ಥಿಗಳಿಗೆ B.Ed ಅಡ್ಮಿಷನ್ ಆದ ನಂತರದಲ್ಲೂ ಕೂಡ ಈ ಥರ ಒಂದು ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಥವಾ 2 ವರ್ಷದ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳಿರೋದಾಗಿರುತ್ತೆ. ಮುಂದಿನ ದಿನದಲ್ಲಾಗಿರ್ಬೋದು, ಸೆಮಿನಾರ್ ಹಾಗೆ ಹೀಗೆ ಏನೋ ಡೌಟ್ಸ್ ಬರ್ತದೆ. ಬಟ್ ಪ್ರೆಸೆಂಟಲ್ಲಿ ಇವಾಗ ಸ್ಟಾರ್ ಮಾರ್ಕ್ ಬರ್ತಿದೆ, ಸೀಟೇ ಸಿಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋದ್ರ ಮುಖಾಂತರದಲ್ಲಿ ಸರ್ಕಾರಿ ಕೋಟಾ ಸೀಟ್ಗೆ ಯಾವ ಥರ ಒಂದು ಆಪ್ಷನ್ ಎಂಟ್ರಿಗಳು ಮಾಡಬೇಕಿರುತ್ತೆ, ಯಾವ ಡಿಸ್ಟ್ರಿಕ್ಟ್ ಕಾಲೇಜ್ ಕಾಂಪಿಟೇಷನ್ ಯಾವ ಥರ ಇದಾವೆ, ನಿಮ್ಮ ಪರ್ಸೆಂಟೇಜ್ ರಿಸರ್ವೇಷನ್ ಎಷ್ಟು ಕಾಲೇಜ್ಗಳನ್ನು ಕೊಡಬೇಕಿರುತ್ತೆ, ಯಾವ ಥರ ಮಾಡಿದಾಗ ಸೀಟ್ ಸಿಗುತ್ತೆ. ಸೊ ನಮ್ಮ ಒಂದು ಮಾರ್ಗದರ್ಶನ ಮುಖಾಂತರದಲ್ಲಿ ಹೆಚ್ಚುವರಿ ಅಭ್ಯರ್ಥಿಗಳು ಕೂಡ ಸೀಟನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ನಿಮಗೆ ಸರ್ಕಾರಿ ಕೋಟಾ ಸೀಟನ್ನು ಪಡ್ಕೊಂಡು B.Ed ಮಾಡಬೇಕು ಅಂತಿದ್ರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರದಲ್ಲಿ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರೋದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಒಂದು ಸಬ್ಸ್ಕ್ರೈಬ್ ಆಗೋದಕ್ಕೆ ಪೇಡ್ ಮಾಡುವಂಥದ್ದು ಇರುತ್ತೆ. ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ಗೆ ಅಲ್ಲಿ ಪೇ ಮಾಡಬೇಕಿರುತ್ತೆ. ಆ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅಲ್ಲಿ ಅಭ್ಯರ್ಥಿಗಳಿಗೆ ಒಂದು ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆ ಮುಖಾಂತರದಲ್ಲಿ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನೀವು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ನಿಮ್ಮೊಂದು ಸಮಸ್ಯೆಗಳನ್ನ ಹೇಳುವುದರ ಮುಖಾಂತರ ಅದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಸರ್ಕಾರಿ ಕೋಟಾ ಸೀಟ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರಕ್ರಿಯೆ ಇದೆ ಅಂತ ಅರ್ಥಕೊಂಡು ನೀವು ಆ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸರ್ಕಾರಿ ಕೋಟಾ ಸೀಟು ಸಿಗುವಂಥ ಸಾಧ್ಯತೆಗಳು ಅಧಿಕ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಯಾರು ಕೂಡ ಗೈಡ್ ಮಾಡೋರು ಇರೋದಿಲ್ಲ ಆ ಒಂದು ರೀಸನಿಂದ. ಸೊ ಯಾರು ಕೂಡ ನಿಮಗೆ ಗೈಡ್ ಮಾಡ್ತಾ ಇಲ್ಲ, ಹೇಳೋರಿಲ್ಲ B.Edನ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕಿತ್ತು, ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾನೆ ಇದ್ವಿ, ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಮಿಸ್ಟೇಕ್ ಆಗ್ತಿದೆ, ಏನು ತಪ್ಪಾಗ್ತಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಇದು ಕೊನೆ ರೌಂಡ್ ಕೂಡ ಆಗಿರುವ ಸಾಧ್ಯತೆ ಇರುತ್ತೆ, ಅಥವಾ ನೆಕ್ಸ್ಟ್ ರೌಂಡ್ ಮಾಡಬಹುದಾ ಇನ್ನೊಂದು ಮತ್ತೊಂದರ ಬಗ್ಗೆ ಒಂದೇ ಮಾಹಿತಿನ ಕೊಡೋಣ. ಸದ್ಯಕ್ಕೆ ಇವಾಗ ಇದಿರೋದಾಗಿರುತ್ತೆ. ಸೊ ಈಗ ಒಂದು ಯಾರನ್ನ ಪರಿಗಣಿಸ್ತಾರೆ ಅಂತ ಏನು ಕ್ವಶನ್ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದರೆ,
ಅಭ್ಯರ್ಥಿಗಳಿಗೆ 6th ರೌಂಡಲ್ಲಿ ಅಭ್ಯರ್ಥಿಗಳು ಯಾರನ್ನ ಎಲಿಜಿಬಲ್ ಇರ್ತಾರೆ ಅಂತ ತಿಳಿಸಿದ್ದಾರೆ. 5th ರೌಂಡ್ ತನಕನೂ ಅಭ್ಯರ್ಥಿಗಳಿಗೆ ಇದುವರೆಗೂ ಒಂದು ಬಾರಿ ಕಾಲೇಜ್ ಸೀಟೇ ಸಿಕ್ಕಿಲ್ಲ ಅಂತಕ್ಕಂಥ ಯಾವ ಅಭ್ಯರ್ಥಿಗಳಿದೆಯಲ್ಲ, ಸ್ಟಾರ್ ಮಾರ್ಕ್‌ಗಳೇ ಬರ್ತಿದೆ ನಮಗೆ ಅಂತಕ್ಕಂಥ ಅಭ್ಯರ್ಥಿಗಳಿದೆಯಲ್ಲ, ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಹೆಸರೇ ಬಂದಿಲ್ಲ ಅನ್ಕೊಳ್ಳಿ ನಿಮ್ದು. 3rd ರೌಂಡ್, 4th ರೌಂಡ್, 5th ರೌಂಡ್ ಎಲ್ಲ ರೌಂಡ್‌ಗಳಲ್ಲಿ ಸ್ಟಾರ್ ಮಾರ್ಕ್‌ಗಳೇ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಿದೆಯಲ್ಲ, ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂತು, ಸ್ಟಾರ್ ಮಾರ್ಕ್ ಬಂದಿದೆ. ಸೊ ನಿಮ್ಮನ್ನ ಪರಿಗಣಿಸ್ತಾರೆ. ಇದುವರೆಗೂ ಒಂದು ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಕಾಲೇಜ್ ಅಲಾಟ್ ಆಗದೆ ಇರುವಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತೀರಾ, ನಿಮ್ಮನ್ನ ಪರಿಗಣಿಸ್ತಾರೆ. ಓಕೆ, ಮತ್ತೆ ಇವಾಗ ಒಂದು ಬಾರಿ ಅಲಾಟ್ ಆಗಿತ್ತು ಯಾವುದೋ ಒಂದು ರೌಂಡ್ ಅನ್ಕೊಳ್ಳಿ, ಇವಾಗ 5th ರೌಂಡ್ ಫಸ್ಟ್ ಟೈಮ್ ಅಲಾಟ್ ಆಗಿದೆ ಅನ್ಕೊಳ್ಳಿ. ಸೊ ಈಗ ಸಿಕ್ಕಂಥ ಕಾಲೇಜ್ ನಿಮಗೆ ಬೇಡ ಅಂದ್ರೆ ನೀವು ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡನ್ನ ಈಗ ಸೆಲೆಕ್ಟ್ ಮಾಡಬೇಕಿರುತ್ತೆ. ಸೊ ಒಂದು ದಿನಾಂಕ ಏನು ಕೊಟ್ಟಿದ್ದಲ್ಲ ಫೆಬ್ರವರಿ 6ನೇ ತಾರೀಕು ಅಂತ, ಅಷ್ಟರೊಳಗಡೆ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ಲಾಗಿನ್ ಅಲ್ಲಿ ಆಗ್ಬಿಟ್ಟು ನೀವು ವೆಬ್ಸೈಟಲ್ಲಿ, ಸೊ ಅಲ್ಲಿ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ವಿ, ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ. ಸೊ ಹಿಂದೆ ಮಾಡಿದ್ವಿ ನಾವು ಆಲ್ಮೋಸ್ಟ್ ಫಸ್ಟ್ ರೌಂಡ್ ಸೆಕೆಂಡ್ ಟೈಮಲ್ಲಿ ಕನ್ನಡ ವಿದಲ್ಲಿ ಚೆಕ್ ಮಾಡಿ, ನೀವು ವಿಡಿಯೋಸ್ ಕೂಡ ಇದಾವೆ. ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡ್ಕೊಬೇಕಿರುತ್ತೆ, ಅವಾಗ ಪರಿಗಣಿಸ್ತಾರೆ ನಿಮ್ಮನ್ನೇ. ಫಸ್ಟ್ ಟೈಮ್ ಸೀಟ್ ಸಿಕ್ಕಿದೆ 5th ರೌಂಡಲ್ಲಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ, ಅಥವಾ 4th ರೌಂಡಲ್ಲಿ ಸಿಕ್ಕಿತ್ತು, 3rd ರೌಂಡಲ್ಲಿ ಸಿಕ್ಕಿತ್ತು, ಈಗ 5th ರೌಂಡಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಿದ್ದಲ್ಲ, ಇವರಿಗೆ ಸಂಬಂಧಪಟ್ಟಂತೆ ಹೇಳಿದರೆ ಒಂದು ಬಾರಿ ಕಾಲೇಜ್ ಸೀಟ್ ಸಿಕ್ಕಿದ್ರೆ ಅಭ್ಯರ್ಥಿಗಳನ್ನ ಅವರನ್ನ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ, ಪರಿಗಣಿಸ್ತಾರೆ ನಿಮಗೆ. ಓಕೆನಾ, ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಒಂದು ಬಾರಿ ಮಾತ್ರ, 2 ಬಾರಿ ಕಾಲೇಜ್ ಸೀಟ್ ಸಿಕ್ಕರೆ ಅಭ್ಯರ್ಥಿಗಳನ್ನ ಪರಿಗಣಿಸಲ್ಲ. ಯಾಕಂದ್ರೆ ಇಲಾಖೆ ಒಂದು ಅಧಿಕೃತ ಮಾಹಿತಿ ಪ್ರಕಾರದಲ್ಲೂ ಕೂಡ ಅವ್ರು ತಿಳಿಸಿರೋದೇನೆಂದ್ರೆ, ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಮಾತ್ರ ಇರುತ್ತೆ. ಒಂದು ಕಾಲೇಜ್ ಬದಲಾವಣೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ, ಬಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರನ್ನ ಪಡ್ಕೊಳ್ಳೋದಕ್ಕೆ 2 ಅವಕಾಶ ಇರುತ್ತೆ. ಸೊ ಅದ ನಂತರದಲ್ಲಿ ಪರಿಗಣಿಸುವುದಿಲ್ಲ ಅಂತ ಹೇಳಿದರೆ, ಕೆಲವೊಂದು ಅಭ್ಯರ್ಥಿಗಳಿಗೆ ರೇರ್ ಕೇಸಲ್ಲಿ 3ನೇ ಬಾರಿನೂ ಕೂಡ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸೀಟ್ಸ್ ಕೂಡ ಸಿಕ್ಕಿರೋದಾಗಿರುತ್ತೆ, ಬಟ್ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ, ಬಟ್ ಅದು ರೇರ್ ಕೇಸಸಲ್ಲಿ. ಸೊ ಅದನ್ನು ನೀವು ನಂಬ್ಕೊಳ್ಳಿಕ್ಕೆ ಹೋಗಬೇಡಿ. ಬಟ್ ಆದರೆ ಆ ಥರ ಸಮಸ್ಯೆ ಆಗಿರುವಂಥ ಅಭ್ಯರ್ಥಿಗಳು ಬೇಕಾದ್ರೆ ಟ್ರೈ ಮಾಡ್ಬೋದಾಗಿರುತ್ತೆ. ಆ ಅಭ್ಯರ್ಥಿಗಳು ಬೇಡ ನೋಡ್ತೀರಾ 2 ಬಾರಿ ಸೀಟ್ ಸಿಕ್ಕಿತ್ತು ನಮಗೆ ಆಗಲಿಕ್ಕಿಲ್ಲ ಹೋಗಲಿಕ್ಕೆ ಅಂತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಟ್ರೈ ಮಾಡ್ಬೋದಾಗಿರುತ್ತೆ. ಯಾಕಂದ್ರೆ ಅಟೆಂಪ್ಟ್ ಕೊಟ್ಟಿರುವಂಥ ಅಫಿಷಿಯಲ್ ಅಟೆಂಪ್ಟ್ ಪ್ರಕಾರ 2 ಅಟೆಂಪ್ಟ್ ಆಗಿರುತ್ತೆ. 2 ಅಟೆಂಪ್ಟ್ ನಂತರ ಪರಿಗಣಿಸುವುದಿಲ್ಲ ಅಂತ ಇಲಾಖೆಯವರು ತಿಳಿಸಿದ್ದಾರೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಬಾರಿ ಕಾಲೇಜ್ ಸೀಟ್ ಸಿಕ್ಕಿ ಇವಾಗ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ. ಸೊ 2 ಬಾರಿನೂ ಕೂಡ ಅಭ್ಯರ್ಥಿಗಳಿಗೆ ಅಥವಾ ಇದುವರೆಗೂ ಕೂಡ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ. ಸೊ ಅದನ್ನು ಬಿಟ್ಟು ಇವಾಗ ಸೀಟ್ ಸಿಕ್ಕಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು, ಸ್ಲಿಪ್ಪನ್ನು ತಗೊಂಡಂಥ ಅಭ್ಯರ್ಥಿಗಳನ್ನು ಪರಿಗಣಿಸೋದಿಲ್ಲ. ಇಲಾಖೆ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಎಲ್ಲದರ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಆಲ್ ದ ಬೆಸ್ಟ್.